ರನ್ನ ಮಹಾಕವಿ ಇರುವಂತಹ ನಾವು ಸ್ಥಳಕ್ಕೆ ಬಂದಿದ್ವಿ. ಅಲ್ಲಿ ಅಮೃತೇಶ್ವರ ಗುಡಿ ನೋಡಿದ್ವಿ. ಇಲ್ಲಿ ನಿಯರ್ ಬಾವಿಯೊಂದನ್ನು ನೋಡಿದ್ವಿ. ಆ ಬಾವಿಯಲ್ಲಿ ಶಿವಲಿಂಗ ಚೋಳ ಮಹಾರಾಜರು ಕಟ್ಟಿದಂಥ ಬಾವಿ ಅಂತ ಇಲ್ಲಿ ಹೇಳಿದ್ರು. ನಮಗೆ ಕೇಳಿದಾಗ ಅವರಿಗೆ 3 ಪತ್ನಿಯರಿದ್ರಂತ. 3 ಪತ್ನಿಯರು ಬರಾಕ ಏನು ಮಾಡ್ಯಾರ ಅಂದ್ರೆ 3 ಕಡೆ ದಾರಿ ಮಾಡಿದ್ರು ಆ ಬಾವಿಗೆ. ನಾ ಬಾವಿ ವಿಡಿಯೋ ಹಾಕಿರ್ತೀನಿ, ನೀವು ನೋಡ್ರಿ. ನಾಲ್ಕುನೂರು 500 ವರ್ಷದ ಬಾವಿನ. ಇದು ಯಾವ ಮಹಾರಾಜರ ಕಾಲದಾಗ ನಿರ್ಮಾಣಗೊಂಡೈತಿ? ಚೋಳ ಮಹಾರಾಜರ. ಅಮೃತೇಶ್ವರ ಗುಡಿನೂ ಚೋಳ ಮಹಾರಾಜರ. ಹೌದಣ್ಣ? ಅಂದ್ರೆ ಚೋಳ ಮಹಾರಾಜರ ಆಳ್ವಿಕೆ ಇಲ್ಲಿ ಇತ್ತಂತಾಯ್ತು. ಮತ್ತೆ ಅಲ್ಲೇ ಚೋಳ ರಾಜೇಂದ್ರ ಲಿಪಿ ಐತ್ರಿ. ಇಲ್ಲಿ ದೊಡ್ಡ ಗುಡಿ ಅಮೃತೇಶ್ವರ ಗುಡಿ ಐತ್ರಿ. ಅದಕ್ಕಿಂತ ದೊಡ್ಡ ಗುಡಿ ಐತ್ರಿ ಇಲ್ಲಿ. ಅಮೃತೇಶ್ವರ ಗುಡಿಕಿಂತ ಇನ್ನೊಂದು ಗುಡಿ ಐತೆ ಇತ್ರಿ. ಅದಪ್ಪ ಇಲ್ಲಿ ದೊಡ್ಡ ಗುಡಿ ಐತ್ರಿ. ಅವ್ನು ಎಲ್ಲ ಮುದೋಳ ರಾಜಾರಿ ಕಲ್ಲು ಓದ್ಬಿಟ್ಟಾರ್ರಿ. ಅವ್ರು ಮುದೋಳ ಮಹಾರಾಜರ ಇಲ್ಲಿ ಕಲ್ಲು ಎಲ್ಲ ಓದ್ರಿ. ಅವ್ರು ಅಲ್ಲಿ ಸೋರ್ಗಾಂವ್ ಅದ್ಲೇ ರೀ. ಅಲ್ಲಿ ಎಲ್ಲ ಒಂದ್ ತೊಡೆ ಬಿದ್ದಾವ್ರಿ. ಅವು ಸೋರ್ಗಾಂವ್ದಾಗ ಅದಾವಣ್ಣ. ತೆಳಗಿನೂ ಅಷ್ಟ ಬಿಟ್ಟಾರಿ. ಇಲ್ಲಿದಾವ್ರಿ. ಅವು ಇಲ್ಲಿ ಕೆಲವೊಂದು ಅವಶೇಷಗಳು ಅದಾವ. ತೆಳಗಿನೂ ಎಲ್ಲ ಐತ್ರಿ. ಅಲ್ಲಿ ಬರೀ ಸಿಟ್ಟಿದ ಕಲ್ಲುಗಳು ಅದಾವಣ್ಣ. ಶಾಸನಗಳು ನೋಡ್ಬೋದಣ್ಣ? ನೋಡ್ಬೋದು. ಅದು ಅಲ್ಲಿ ಕೆಳಗಡೆ ಐತಲ್ಲ, ಅದೇನು ಶಿವಲಿಂಗದ ಲಿಂಗ ಇದ್ದಿದ್ದು ಎಲ್ಲ ತೆಳಗ್ ಹೋಗ್ಯಾವ್ರಿ. ಅಲ್ಲಿ ಏಕ ಐತ್ರಿ. ಅಲ್ಲಿ ಶಿವಲಿಂಗ ಇತ್ತು. ಈ ಗುಡಿ ರಾಜಾಗ್ರಿಗೆ 3 ಮಂದಿ ಹೆಂಡ್ರಿ. 3 ಮಂದಿ ಹೆಂಡ್ರು. ಅವ್ರಿಗೆ ಒಬ್ಬೊಬ್ಬರಿಗೆ ಒಂದೊಂದು ಹಾದಿನ ಬೇರೆ ರೀ. ಒಬ್ರದ ಉಳ್ದೈತ್ರಿ. ಇದು ಬಿದ್ದೈತ್ರಿ, ಅಲ್ಲಿದು ಬಿದ್ದೈತ್ರಿ. ಇಲ್ಲಿ 3 ಕಡೆ ಇವು ದಾರಿಗಳಣ್ಣ. ಅಲ್ಲಿ ಆ ಕಡೆ ಆ 3 ಮಂದಿ ಹೆಂಡತಿಗಳಿಗೆ ಬರಾಕ್ ಒಂದೊಂದ್ ಕಡೆ ದಾರಿ ಮಾಡಿದ್ರ ರಾಜರ. ಇಲ್ಲಿ ಒಂದು ಗುಡಿ ಇತ್ತತ್ತ, ಅಮೃತೇಶ್ವರ ಗುಡಿ ಹೆಂಗಿತ್ತಲ್ಲ ಅದೇ ಕಾಲದಕ್ಕಿಂತ ಮುಂಚಿತ ನಿರ್ಮಾಣ ಆದ ಒಂದು ಗುಡಿ ಇತ್ತತ್ತ. ಆ ಗುಡಿಯ ಕೆಲವೊಂದು ಅವಶೇಷಗಳನ್ನು ನಾವು ನೋಡಕ್ಕೆ ಇಲ್ಲಿ ಬಂದೇವಿ. ಇಲ್ಲಿ ಈ ತೋಟದೊಬ್ರು ಅಣ್ಣಾರ ಅದಾರ. ಇವ್ರ ಅಣ್ಣಾರ ನಮಗೆ ತೋರ್ಸಾಕ ಇಲ್ಲಿ ಕರ್ಕೊಂಬಂದಾರ. ಇದು ಮುದೋಳ ಬೆಳಗಲಿಯಲ್ಲಿ ನಾವು ಬಂದೇವಿ ಇವತ್ತು. ಅಣ್ಣಾರ ಪರಿಚಯ ಮಾಡಿಸ್ಕೊಡ್ತೀನಿ. ಅಣ್ಣಾರ ನಿಮ್ಮ ಹೆಸರು ಏನ್ರಿ? ಶಿವಾನಂದ ಹಾರೋಗಿರಿ. ಶಿವಾನಂದ ಹಾರೋಗಿರಿ. ಹಾಂ, ಇದ ಊರವ್ರಿ ನೀವು? ಹಾಂ. ಇಲ್ಲಿಂದ ಸ್ಟಾರ್ಟ್. ಈ ಗುಡಿ ಮ್ಯಾಗ ಈ ಮನಿ ಕಟ್ಕೊಂಡಿದ್ದು ಬಿಟ್ರಿ. ಅವ್ರು ಇಲ್ಲಿಂದ ಗುಡಿ ಸ್ಟಾರ್ಟ್. ಆ ಗುಡಿ ಮೇಲೆ ಮನಿ ಕಟ್ಟಿದಾರ. ಎಲ್ಲ ಬರ್ದುದ್ ಲಿಪಿ ಇದಾವ್ರಿ. ಆದ್ರೆ ಇದೆಲ್ಲ ಹಾಳು ಬಿದ್ದು ಎಲ್ಲ ಇದನ್ನ ಬಿಟ್ಟೈತ್ರಿ. ಈ ಕಲ್ ಮೇಲೆ ಲಿಪಿಗಳ ಶಾಸನಗಳದಾವ. ಶಾಸನಗಳು ಅದಾವ್ರಿ. ಅವು ನೋಡಕ್ ಸಿಗ್ತಾವಣ್ಣ? ಈಗ ಸಿಗ್ಬೋದ್ರಿ. ಭಾಳ ಇದಾವ್ರಿ. ನೋಡ್ರಿ, ಗುಡಿ ಅವಶೇಷಗಳು ಇಲ್ಲಿ ಕಂಡು ಬರ್ತಾವ ನಮಗ. ಇಲ್ಲಿ ಒಂದು ದೊಡ್ಡ ಗುಡಿ ಇತ್ತತ್ತ. ಇಲ್ಲಿ ಚೋಳ ಮಹಾರಾಜರ ಕಾಲದಾಗ ನಿರ್ಮಾಣ ಆದ ಹಲವಾರು ಶಾಸನಗಳನ್ನು ಸಹ ನಾವು ಕಾಣ್ಬೋದು. ಆದರೆ ಇಲ್ಲಿ ಏನಾಗೈತೆ ಅಂದ್ರೆ ಕಸ ಬೆಳ್ಕೊಂಡ ಕಾರಣ ಏನೂ ನೋಡಕ್ ಆಗ್ತಾ ಇಲ್ಲ. ಇಲ್ಲೊಂದು ನಮಗೆ ಅವಶೇಷ ಸಿಕ್ಕತಿ ಕಲ್ಲಿಂದ. ನಾನು ನಿಮಗೆ ತೋರ್ಸಾತೇನೆ ಇದನ್ನ. ಅಂದ್ರೆ ಗೌರ್ಮೆಂಟ್ದವ್ರು ಇಲ್ಲಿ ಬಂದಿದ್ರಣ್ಣ. ಹೋಗ್ಯಾರಿ ಎಲ್ಲ ಕ್ಯಾಂಡಿಡೇಟ್ ಬಂದ್ ನೋಡ್ಕೊಂಡು ಹೋಗ್ತಾರ ಅಷ್ಟೇ ರೀ. ಏನು ಒಂದು ಕಾರಣಕ್ಕಾಗಿ ಬಂದ್ರೆ ಏನಾಗತ್ತೆ ಅಂತೇಳಿ ಹಂಗೆ ಮಾಡ್ಕೊ. ಮೂಲಿಕಲ್ಲದೈತಿ. ಬೆಂಗಳೂರವ್ರು ಬಂದು ಇಲ್ಲಿ ಕೆಲವೊಂದು ಮೂರ್ತಿಗಳನ್ನು ಓದಾರಣ್ಣ. ಮೂರ್ತಿಗಳು ಎಲ್ಲಾರು ಇಷ್ಟಿಷ್ಟು ಮೂರ್ತಿ ರೀ. ಎಲ್ಲಾರು ಓದಾರಿ. ಅವ್ರು ಗೌರ್ಮೆಂಟ್ದವ್ರು ಇದನ್ನ ಮಾಡ್ಕೊಂಡು ಹೋಗ್ಲೇರಿ. ಇಲ್ಲಿ ಸಿಕ್ಕಂತ ಕೆಲವು ಮೂರ್ತಿಗಳನ್ನ ಏನ್ ಮಾಡಿದಾರಂದ್ರೆ ಬೆಂಗಳೂರಿಂದ ಬಂದು ಮ್ಯೂಸಿಯಂ ಕಿಡಾಕ ಸಣ್ಣ ಸಣ್ಣ ಮೂರ್ತಿಗಳನ್ನ ತಗೊಂಡು ಹೋಗಿದಾರಂತ. ಇಲ್ಲಿ ನೋಡ್ರಿ, ಗುಡಿಯ ಅವಶೇಷಗಳನ್ನ ನಾನು ನಿಮಗೆ ತೋರಿಸಿದ್ದೆ. ಇಲ್ಲೊಂದು ದೊಡ್ಡ ಕಲ್ಲೈತಿ. ಇದು ಕಂಬ ಆಗಿರ್ಬೋದು ಕೆಳಗಡೆದು. ಇದು ಏಕಶಿಲೆಯಲ್ಲಿರುವಂತಹ ಕಲ್ಲು. ಅಲ್ಲಿಂದ ಇಲ್ಲಿವರೆಗೂ ಐತಿ. ಇದರ ಕೆತ್ತನೆಗಳನ್ನ ನೋಡ್ರಿ. ಅಲ್ಲಿ ಅಮೃತೇಶ್ವರ ಗುಡಿಯಲ್ಲಿ ಯಾವ ಶೈಲಿಯನ್ನು ಕಂಡಿಲ್ಲ ಅದೇ ಶೈಲಿಯಲ್ಲಿ ಸಹ ಇದನ್ನು ಕೆತ್ತಲಾಗೈತಿ. ಈ ಜಾಗದಾಗ ಏನಂದ್ರೆ ಚೋಳ ಮಹಾರಾಜರು ಹಲವಾರು ಶಾಸನಗಳನ್ನು ಕೆತ್ತಿಸಿಟ್ಟಾರಂತ. ಆ ಶಾಸನಗಳು ಮಣ್ಣಲ್ಲಿ ಹೂತು ಹೊಂಟಾವ. ಕಸ ಕಡ್ಡಿಗಳ ಮಧ್ಯೆ ಅವೇನಾಗ್ಯಾವ ಅಂದ್ರೆ ಸಿಕ್ಕಾಕೊಂಡಾವ. ಇನ್ನೂ ಕೆಲವು ಶಾಸನಗಳನ್ನು ಇವರು ರಕ್ಷಣೆ ಮಾಡಬೇಕಾಗ್ತೈತೆ ಗೌರ್ಮೆಂಟ್. ಇಲ್ಲಿ ಬಂದು ಆ ಶಾಸನಗಳನ್ನು ರಕ್ಷಣೆ ಮಾಡಿದರೆ ಮುಂದಿನ ಪೀಳಿಗೆಗಳಿಗೆ ಏನಾಗ್ತೈತೆ ಅಂದ್ರೆ ಆ ಶಾಸನಗಳು ದೊರೀತಾವ. ನಮ್ಮ ಇತಿಹಾಸವನ್ನು ಓದುವಂಥ ಅವಕಾಶಗಳು ಸಿಗ್ತಾವ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಈ ತೋಟದವರು ಹೇಳಿದ್ರೆ ನಮಗೆ ಇಲ್ಲಿರುವಂಥ ದೊಡ್ಡ ಗುಡಿ ಏನಾಗೈತೆ ಅಂದ್ರೆ ಅಮೃತೇಶ್ವರ ಗುಡಿಗಿಂತನೂ ದೊಡ್ಡದಾಗೈತೆ ಅಂತ ಇದು ಬೆಳಗಲಿ ಒಳಗೆ.
ಒಳಗೆ ನೋಡ್ರಿ ಕೆಲವೊಂದು ಶಾಸನಗಳು ದೊರಕ್ತಾವ, ಕೆಲವೊಂದು ಕುರುಹುಗಳು ಸಿಕ್ಕಾವ ಇಲ್ಲಿ. ಅದನ್ನು ನಾವು ರಕ್ಷಿಸಬೇಕು, ರಕ್ಷಿಸಿ ಅದನ್ನು ಮುಂದಿನ ಪೀಳಿಗೆಗಳಿಗೆ ನಾವು ಇತಿಹಾಸದ ಒಂದು ಸುಂದರ ಕ್ಷಣಗಳನ್ನು ನಾವು ಹೇಳಕ್ಕೆ ತೋರ್ಸಕ್ಕೆ ಏನಾಗ್ತೈತೆ ಅಂದರೆ ಸಹಾಯವಾಗ್ತೈತಿ. ಇದನ್ನೆಲ್ಲ ರಕ್ಷಿಸೋ ಜವಾಬ್ದಾರಿ ಯಾರ್ದಾಗ್ತೈತೆ ಅಂದ್ರೆ ನಮ್ಮದು ಹಾಗೂ ಸರ್ಕಾರದಾಗಿರ್ತದೆ. ಸರ್ಕಾರ ಇದ್ರ ಬಗ್ಗೆ ಗಮನನೂ ಹರಿಸ್ಬೇಕು, ಜೊತೆಗೆ ಇಲ್ಲಿರುವಂಥ ಶಾಸನಗಳನ್ನು ರಕ್ಷಣೆ ಮಾಡ್ಬೇಕಂತ ನಾವು ಕೇಳ್ಕೊತೀವಿ. ಇದು ನಿಮ್ಮ ತೋಟದಾಗಿದ್ದಂಥ ಗುಡಿ ಏನಣ್ಣ? ನಮ್ಮ ತೋಟದಾಗಿತ್ತು. ಇಲ್ಲಿ ನಿಮ್ಮ ಹಿರಿಯರು ಇದ್ದ ಕಾಲದಾಗ ಆ ಗುಡಿ ಇತ್ತು? ಇಲ್ರಿ, ಅವಾಗ ಹೋಗಿತ್ತು. ಅವಾಗ ಅದನ್ನ ತೆರವುಗೊಳಿಸಿದಾರಣ್ಣ. ಕೆಲವೊಂದು ಇಲ್ಲಿ ಪಳಿಯುಳಿಕೆಗಳು ಸಿಕ್ಕಾವ, ಕೆಲವೊಂದು ಮೂರ್ತಿಗಳನ್ನ ಬೆಂಗಳೂರವ್ರು ಬಂದು ತಗೊಂಡು ಹೋಗಿದಾರ. ಅಲ್ಲಿರುವಂತ ಶಾಸನಗಳನ್ನ ಅವ್ರು ತಗೊಂಡು ಹೋಗ್ಲಿಲ್ಲ ಪೂಜೆ ಮಾಡ್ತಾರಂತ. ಆದ್ರೆ ಅದನ್ನ ಪೂಜೆ ಮಾಡ್ತಾರೆ. ಪೂಜೆ ಪ್ರತಿಯೊಂದು ಊರಿನವ್ರೆಲ್ಲ ಬಂದು ಪೂಜೆ ಮಾಡ್ತಾರ. ಅಲ್ಲಿ ಒಬ್ರದಾರಿ ಇಲ್ಲೇ ಮನಿ ಐತ್ರಿ, ಅವ್ರದ್ದು ಹೊಲ್ದಾಗ ಐತ್ರಿ, ಅದ ಪೂಜೆ ಮಾಡ್ತಾರ. ಡೈಲಿ ಪೂಜೆ ಮಾಡ್ತಾರಣ್ಣ. ಅಂದ್ರೆ ಇದೆಲ್ಲ ಕಸ ಬೇಸಿಗೆ ಟೈಮ್ದಲ್ಲಿ ಕಸ ಹೋದ್ರ ಆ ಅವಶೇಷಗಳನ್ನ ನಾವು ನೋಡ್ಬೋದು, ಕಾಣ್ಬೋದು. ಈಗ ಮಳೆ ಎಲ್ಲ ಈಗ ಮೊನ್ನೆ ಎಲ್ಲ ಸ್ವಚ್ಛ ಇತ್ರಿ. ಈಗ ನೋಡ್ರಿ ನಾವು ಬೆಳಗ್ಲಿಗೆ ಬಂದೇವಿ. ಈ ಅಣ್ಣಾರ ತೋಟದಾಗನ ಈ ಗುಡಿ ಇತ್ತ ಆಗಿನ ಕಾಲದಾಗ ಅದನ್ನು ಇವ್ರು ಹಿರಿಯರು ಸತ್ಯಕ್ಕೆ ನೋಡಿಲ್ಲ ಅಂತ ಅದಕ್ಕೆ ಮುಂಚೆನ ಆ ಗುಡಿ ಏನಾಗೈತಿ ತೆರವುಗೊಳಿಸಲಾಗೈತಿ. ಆದರೆ ಆ ಗುಡಿಗೆ ಸಂಬಂಧಿಸಿದ ಕೆಲವು ಅವಶೇಷಗಳನ್ನು ನಾವು ಕಾಣ್ಬೋದು. ನೋಡ್ರಿ ಇಲ್ಲಿ ಒಂದು ಗುಡಿದ ಕಲ್ಲು ಐತಿ, ಕಸದಲ್ಲಿ ಮುಚ್ಚಿ ಹೋಗೈತಿ. ಇಲ್ಲೆಲ್ಲ ನೋಡ್ರಿ ಆ ಕಲ್ಲು ಮೇಲಿನ ಶಿಲ್ಪ ಕಲಾಕೃತಿಗಳನ್ನು ನೋಡಿದ್ರೂ ಗೊತ್ತಾಗ್ತೈತಿ ಇದು ಹಳೆ ಕಾಲದ ಗುಡಿಗಳು ಅಂಥೇಳಿ. ಇಲ್ಲಿ ಕೆಲವೊಂದು ಮಣ್ಣಲ್ಲಿ ಹೂತು ಹೋಗ್ಯಾವ. ಈ ರೀತಿ ಇತಿಹಾಸವನ್ನು ನಾವು ಕೆದಕ್ತಾ ಹೋದಂಗೆ ಏನಾಗ್ತದೆ ಅಂದ್ರೆ ನಮ್ಮ ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಹಲವಾರು ರೀತಿಯ ವಾಸ್ತುಶಿಲ್ಪಗಳು ಕಾಣ್ತಾವ, ಶಾಸನಗಳು ಕಾಣ್ತಾವ. ಅದನ್ನು ಹುಡುಕೋ ಪ್ರಯತ್ನ ನಾವು ಮಾಡಬೇಕಷ್ಟೇ. ಮುಧೋಳ್ ಮಹಾರಾಜರು ಇಲ್ಲಿ ಕಲ್ಲುಗಳನ್ನು ತೊಗೊಂಡು ಹೋಗುವಾಗ ಅವ್ರಿಗೆ ಏನಾಯ್ತಂತ ಕಣ್ಣುಗಳು ಹೋದುವಂತ. ಆ ಕಣ್ಣುಗಳು ಹೋದ ಕಾರಣಕ್ಕಾಗಿ ಅವರು ಆ ಕಲ್ಲುಗಳನ್ನು ಎಲ್ಲಿ ಬಿಟ್ಟಾರಂದ್ರೆ ಅಣ್ಣ ನೀವು ಸೋರ್ಗಾಂವ್ ಊರಾಗ ಬಿಟ್ರಂತ. ಅವರು ಅಲ್ಲೇ ಡೆತ್ ಆದ್ರು ಅಲ್ಲ, ಅಲ್ಲೇ ಡೆತ್ ಆದ್ರು. ಕಲ್ಲುಗಳನ್ನು ತೊಗೊಂಡು ಹೋಗಾಗ ಅವರು ಸೋರ್ಗಾಂವ್ ಊರಾಗ ಡೆತ್ ಆದ್ರಂತ ಈ ಅಣ್ಣಾರು ಹೇಳತ್ತಾರ. ಆಮೇಲೆ ಆ ಕಲ್ಲುಗಳನ್ನ ಅಲ್ಲೇ ಬಿಟ್ರಿ, ಈಗ ಅವು ಸಿಗ್ತಾವೇನಣ್ಣ ನಮಗೆ ನೋಡೋದು? ಇಲ್ರಿ, ಅವು ಇಲ್ರಿ, ಅವು ಎಲ್ಲರೂ ತೆರವುಗೊಳಿಸಿರ್ಬೋದ್ರಿ. ಅವ್ರಿ ಎಷ್ಟು 300ರಿಂದ 400 ವರ್ಷ ಆಯ್ತ್ರಿ ಇಲ್ಲಿ ಕಲ್ಲು ಹೋದಾರಿ. ಅವ್ರು 300-400 ವರ್ಷಗಳ ಹಿಂದೆ ಆ ಕಲ್ಲುಗಳನ್ನು ಉದಾಹರಣ. ಆ ಕಲ್ಲುಗಳನ್ನ ತಗೊಂಡು ಹೋಗಿ ಏನ್ ಮಾಡೋರು ಇದ್ರಂತ? ಗುಡಿ ಓದ್ ಅಲ್ಲಿ ಕಟ್ಟತ್ನ ತಂದಿದ್ರಿ. ಇಲ್ಲಿ ಗುಡಿ ಓದೋ ಅಲ್ಲಿ ಗುಡಿ ನಿರ್ಮಾಣ ಮಾಡೋರು, ಆದ್ರೆ ಅದು ಸಾಧ್ಯ ಆಗ್ಲಿಲ್ಲ. ಹಾ, ಯಾವ್ದೋ ಒಂದು ದೈವ ಅವ್ರನ್ನ ತಡೆದಿರ್ಬೋದು. ಹಾ ಅಣ್ಣ, ಅವರು ಇಲ್ಲಿ ಕಲ್ಲುಗಳನ್ನ ಓದು ಅಲ್ಲಿ ಗುಡಿ ನಿರ್ಮಾಣ ಮಾಡೋರು ಇದ್ರಂತ. ಆದ್ರೆ ಏನಾಗೈತಿ, ಅವರು ಮಧ್ಯ ದಾರಿಯಲ್ಲಿ ಅವರಿಗೆ ಆ ಕಣ್ಗಳು ಹೋಗಿ ಆ ಕಲ್ಲುಗಳನ್ನ ಇಲ್ಲೇ ಸೋರ್ಗಾಂವ್ ಅಂತ ಒಂದು ಗ್ರಾಮ ಐತಿ, ಆ ಸೋರ್ಗಾಂವ್ ಗ್ರಾಮದಲ್ಲಿ ಆ ಕಲ್ಲುಗಳನ್ನ ಬಿಟ್ಟು ಹೋಗಿದ್ರಂತ ಮುಧೋಳ್ ರಾಜರು. ಇದನ್ನ ನಿಮ್ಮ ಅಜ್ಜಾರದು ಹೇಳ್ತಿದ್ರು. ಇವ್ರ ಅಜ್ಜಾರ ಏನು ಮಾಡ್ತಿರಂತ ಈ ಕಥೆಗಳನ್ನು ಹೇಳ್ತಿದ್ರಂತ. ಇದು ಬಾಯಿಂದ ಬಾಯಿಗೆ ಬಂದ ಕಥೆಗಳು. ಇತಿಹಾಸದ ಕೆಲವು ಪುಟಗಳಲ್ಲಿ ಇಂಥ ಕಥೆಗಳು ನಮಗೆ ಸಿಗಲ್ಲ. ಇವೆಲ್ಲ ಹಿರಿಯರ ಕಾಲದಿಂದ ಬಂದಂಥ ಕಥೆಗಳಾಗಿರ್ತಾವೆ. ನಾವು ಕೆಲವೊಂದನ್ನು ನಂಬಬಹುದು, ಕೆಲವೊಂದನ್ನು ಕೇಳ್ಬೋದು. ನೋಡಿ ಇಲ್ಲಿ ನಾವು ನಂಬಲೇಬೇಕಾಗ್ತದೆ. ಯಾಕಂದ್ರೆ ಎಂಥ ಅಮೃತೇಶ್ವರ ಗುಡಿಗಿಂತ ಮುಂಚಿತವಾಗಿ ನಿರ್ಮಾಣವಾದ ಗುಡಿಗಳನ್ನು ಏನು ಮಾಡ್ಯಾರ ಅಂದ್ರೆ ತೆರವುಗೊಳಿಸಿ ಕೇವಲ ಆ ಗುಡಿಯ ತಳಪಾಯಗಳು ಮಾತ್ರ ಉಳ್ಕೊಂಡವ. ಅಲ್ಲಿ ಕೆಲವೊಂದು ಶಾಸನಗಳು ಉಳಿದಾವ. ಆ ಶಾಸನಗಳನ್ನು ಯಾರೂ ತೆಗೆದುಕೊಂಡು ಹೋಗುವಂಥದ್ದು ಕೆಲಸ ಮಾಡಿಲ್ಲ. ಆದರೆ ಬೆಂಗಳೂರು ಪುರಾತನ ಇಲಾಖೆಯವ್ರು ಏನು ಮಾಡ್ಯಾರಂತ ಇಲ್ಲಿ ಸಿಗುವಂಥ ಚಿಕ್ಕ ಚಿಕ್ಕ ಮೂರ್ತಿಗಳನ್ನು ತೊಗೊಂಡು ಹೋಗ್ಯಾರ. ಅಣ್ಣ ಅವ್ರು ಯಾವಾಗ ಬಂದು ತೊಗೊಂಡು ಹೋದ್ರಿ? ಅವು ಗೊತ್ತಿಲ್ರಿ, ಯಾವಾಗ ಬಂದಿರ್ತಾರ್ರಿ. ಹಾಂ ರೀ ಅಣ್ಣ, ಬಂದು ತೊಗೊಂಡೋಗಿದ್ದಾರೆ. ಆದ್ರೆ ನೀವು ಒಂದ್ಸತಿನೂ ನೋಡಿಲ್ಲ ಬೆಂಗಳೂರವ್ರು ಬಂದಾಗ? ಬಂದಾರಿ, ಅವ್ರು ಯಾವಾಗ ತೊಗೊಂಡೋಗ್ಯಾರ ಅಜ್ಜಾದು ಹೇಳ್ತಿದ್ರಿ. ಅವ್ರು ನಿಮ್ಮ ಅಜ್ಜಾರ ಇದ್ದ ಟೈಮ್ದಾಗ ಬಂದಿದ್ರಿ. ಈಗ ಅಲ್ಲಿ ಬೆಂಗಳೂರು ಮ್ಯೂಸಿಯಂದಾಗ ಅದನ್ನ ಇಟ್ಟಿರ್ಬಹುದ್ರಿ. ಇಲ್ಲಿ ಹೆಸರು ಹಾಕಿ ಇಟ್ಟಿದಾರಂತಣ್ಣ. ಹೆಂಗ್ ಇಟ್ಟಾರ ನಮ್ಗೆ ಗೊತ್ತಿಲ್ರಿ. ಒಟ್ಟು ಓದದಷ್ಟ ಗೊತ್ತ್ರಿ. ಅವ್ರ ಮ್ಯೂಸಿಯಂದವ್ರು ಓದಾರ, ಮತ್ತೆ ಯಾರು ಓದಾರೋ ಗೊತ್ತೇ ಇಲ್ರಿ. ಅವ್ರು ಹೌದಾ ಅಣ್ಣ? ಅಂದ್ರೆ ಇಲ್ಲಿ ಒಂದು ಮೂರ್ತಿಗಳನ್ನ ತಗೊಂಡು ಹೋಗಿದಾರ, ಅವ್ರನ್ನ ಬೆಂಗಳೂರು ಮ್ಯೂಸಿಯಂದಾಗ ಇಟ್ಟಾರಂತ ನಿಮ್ಮ ಅಜ್ಜಾರ್ ನಿಮಗೆ ಹೇಳಿದಾರ. ಆದ್ರೆ ಅದು ನಿಮಗೆ ಪಕ್ಕಾ ಗೊತ್ತಿಲ್ಲ ಅದ್ರ ಬಗ್ಗೆ ಮಾಹಿತಿ. ಹಾ ಅಣ್ಣ, ಆದ್ರೆ ಇಲ್ಲಿ ಇರುವಂತ ಮೂರ್ತಿಗಳನ್ನ ತಗೊಂಡು ಹೋಗ್ಯಾರ. ಇವ್ರು ಹೇಳ್ತಾರ ಬೆಂಗಳೂರು ಕಡೆಯಿಂದ ಬಂದು ಜನ ಓದಾರಂತ. ಬಟ್ ಆ ಮೂರ್ತಿಗಳನ್ನ ಎಲ್ಲಿ ಇಟ್ಟಾರ ಅನ್ನೋದು ಇವರಿಗೆ ಸರಿಯಾದ ಮಾಹಿತಿ ಸಿಕ್ಕಿಲ್ಲ ಅಂತ. ಮತ್ತೆ ಇಲ್ಲಿ ನಾವು ಆಗ್ಲೇ ರನ್ನನ್ ಬಾವಿ ನೋಡಿದೀವಿ. ನೋಡ್ರಿ ಅದು ಇಲ್ಲೇ ಐತಿ. ಆ ಬಾವಿಗೆ 3 ದಾರಿಗಳದಾವ. 3 ಪತ್ನಿಯರಿದ್ದ ಕಾರಣಕ್ಕಾಗಿ 3 ದಾರಿಗಳನ್ನು ಚೋಳ ಮಹಾರಾಜರು ನಿರ್ಮಿಸಿದಾರಂತ. ನೋಡ್ರಿ ಆ ಅಮೃತೇಶ್ವರ ಗುಡಿಯು ಚಾಲುಕ್ಯರ ಶೈಲಿಯಲ್ಲೈತಿ, ಹಾಗೂ ಇಲ್ಲಿರುವಂಥ ಗುಡಿಯು ಚೋಳರ ಶೈಲಿಯಲ್ಲೈತಿ. ಇಲ್ಲಿರುವಂಥ ಬಾವಿಯು ಕೂಡ ಚೋಳ ಮಹಾರಾಜರು ನಿರ್ಮಿಸ್ಯಾರ ಅಂಥೇಳಿ ನಮಗಿಲ್ಲಿ ಕೇಳಿ ಬಂತು. ಈಗ ನಮಗಲ್ಲಿ ಹೇಳಿದರು, ಅಜ್ಜಾರು ಹೇಳಿದ್ರು, ಈಗ ಇಲ್ಲಿ ಅಣ್ಣಾರು ಹೇಳಕತ್ತಾರ. ಈ ಇತಿಹಾಸವನ್ನು ನೋಡ್ರಿ ಕೇಳಿದ್ರೆ ಮೈ ರೋಮಾಂಚನ ಆಗ್ತೈತಿ. ಇನ್ನೂ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ. ಇಲ್ಲಿ ಗುಡಿ ಐತಲ್ಲ, ಆ ಗುಡಿ ಬದಿಯಲ್ಲಿ ನೋಡ್ರಿ ಎಷ್ಟು ಶಂಖಗಳದಾವ. ಇವು ಮಳೆಗಾಲದಾಗ ಬರ್ತಾವಂತ ಅಣ್ಣಾರ ಹೇಳ್ತಾರ. ಯಾವಾಗ ಬರ್ತಾವಣ್ಣ ಇವು ಶಂಖಧೂಳುಗಳು? 3 ತಿಂಗಳು ಬರ್ತಾವಣ್ಣ. ಆಮೇಲೆ ಇವು ದೇಹವನ್ನ ಕಳಿಸಿದಾಗ ಈ ಶಂಖ ಬಿಟ್ಟು
ಇಲ್ಲಿ ಅಷ್ಟೇ ಸಿಗ್ತಾವನ ನಿಮ್ಮ ತೋಟದಾಗ ಬೇರೆ ಬೇರೆ ಕಡೆ ಸಿಗ್ತಾವ? ಸುತ್ತಮುತ್ತ ಅಷ್ಟ ಗುಡಿ ಸುತ್ತಮುತ್ತ ಅಷ್ಟ ರೀ, ಈ ಕಡೆ ತೋಟ ಮಟ್ಟ ಅಷ್ಟ ರೀ. ಈ ಗುಡಿ ಸುತ್ತಮುತ್ತ ಇರೋ ಜಾಗದಲ್ಲಿ ಮಾತ್ರ ಈ ಶಂಖಗಳು ಕಂಡು ಬರ್ತಾವ, ನಿಮ್ಮ ತೋಟದಲ್ಲಿ ಕಾಣಲ್ಲ ಆ ಕಡೆ? ಇಲ್ಲಿ ಇಷ್ಟ ಹಿಡ್ಕೊಂಡ್ರಿ ಈ ಬಾವಿ ಬದಿಯಿಂದ ಈ ಗುಡಿ ಆವರಣದೊಳಗ. ಆವರಣದೊಳಗೆ. ಹಾ ಅಣ್ಣ, ನಿಮಗೂ ಇದು ವಿಚಿತ್ರ ಅನ್ಸಲ್ಲ ಅಣ್ಣ? ಆ ಕಡೆ ಇಲ್ಲ ಈ ಕಡೆ ಇದೆ ಅಂತ? ಎಲ್ಲೂ ಇಲ್ರಿ, ಒಟ್ಟು ಈ ಕಡೆ ಅಷ್ಟೇ. ಗುಡಿ ಹತ್ರ ಅಷ್ಟ ಇದು ಒಂಥರ ಹೊಲ್ದಾಗ್ರಿ ಇಷ್ಟ ಹಿಡ್ಕೊಂಡ್ರಿ. ಇದು ಒಂದ್ ರೀತಿ ಪವಾಡನೆ ಅಂತ ಹೇಳ್ಬೋದು. ಯಾಕಂದ್ರೆ ಇವ್ರ ಅಣ್ಣಾರ್ ತೋಟದಾಗ ಏನಾಗೈತೆ ಅಂದ್ರ ಎಲ್ಲಿ ಶಂಖದ ಹುಳುಗಳು ಕಾಣಿಸಲ್ಲ ಜಾಸ್ತಿ, ಇಷ್ಟು ದಪ್ಪ ಇರೋ ಶಂಖದ ಹುಳುಗಳು ಇಲ್ಲಿ ಮಾತ್ರ ಕಂಡು ಬರ್ತಾವಂತ ಬಾವಿ ಬದಿಯಲ್ಲಿ. ಮಳೆಗಾಲದಲ್ಲಿ 3 ತಿಂಗಳು ಇರ್ತಾವಂತ. ಆಮೇಲೆ ಏನಾಗ್ತಾವಂತ ಅವು ಹೋದ್ರೆ ಕೆಲವೊಂದು ಶಂಖಗಳು ಈ ರೀತಿ ಉಳ್ಕೋತಾವ. ಅಂದ್ರೆ ಆ ಹುಳುಗಳು ಸಾಯ್ತಿರ್ಬೋದು, ಕೆಲವೊಂದು ಹುಳುಗಳು ಈ ರೀತಿ ಶಂಖಗಳನ್ನ ಕಳಚಿರ್ತಾವ ನೋಡ್ರಿ. ಈ ರೀತಿ ಇಲ್ಲಷ್ಟ ಕಂಡು ಬರ್ತಾವಣ್ಣ. ಮತ್ತೇನಾದ್ರೂ ವಿಶೇಷತೆ ಅಣ್ಣ ಈ ಪ್ಲೇಸ್ದಾಗ? ಇಲ್ಲಿ ಉತ್ತರಾಣಿ ಸಸಿಗಳು ಅದಾವ, ಮತ್ತೇನ್ರ ಆಯುರ್ವೇದಿಕ್ ಗಿಡಮೂಲಿಕೆಗಳು ಇಲ್ಲಿ ಇರ್ಬೋದಣ್ಣ? ಈ ಉತ್ತರಾಣಿ ಸಸಿ ಒಂದೇ ಆಯುರ್ವೇದಿಕ್ ಗಿಡಮೂಲಿಕೆ. ರನ್ನಬೆಳಗಲಿಗೆ ಹೋಗಿ ಬಂದ್ವಿ. ರನ್ನಬೆಳಗಲಿಯಲ್ಲಿರುವ ಇತಿಹಾಸದ ಪುಟಗಳನ್ನು ನಾವು ಕಣ್ತುಂಬ್ಕೊಂಡಿವಿ. ರನ್ನನ ಹುಟ್ಟೂರಾಗಿದ್ದಂಥ ಬೆಳಗಲಿಯಲ್ಲಿ ಅವರ ಕುರುಹುಗಳನ್ನು ಕೆಲವೊಂದು ನೋಡಿ ಬಂದ್ವಿ. ಅಲ್ಲಿರುವಂಥ ಬಾವಿಗಳಾಗಿರ್ಬೋದು, ಗುಡಿಗಳಾಗಿರ್ಬೋದು. ನೋಡಿ, ಆ ಗುಡಿಗಳು ಕಲ್ಯಾಣ ಚಾಲುಕ್ಯರ ನಿರ್ಮಾಣದಲ್ಲಿ ಆಗಿದ್ವು ಅಂತ ಶಿಲ್ಪಕಲೆಗಳು ಅದೇ ರೀತಿ ಹೊಂದಿದ್ವು. ಸೊ ಅಲ್ಲಿರುವಂಥ ಬಾವಿಯನ್ನು ನೋಡ್ಕೊಂಡ್ಬಂದ್ವಿ. ಅದನ್ನು ಚೋಳ ಮಹಾರಾಜರು ನಿರ್ಮಿಸಿದಾರಂತ ಅಲ್ಲಿಯ ಜನ ಹೇಳಿದ್ರು ನಮಗೆ. ಜೊತೆಗೆ ಅಲ್ಲಿರುವಂಥ ಮಹಾಲಕ್ಷ್ಮಿ ಗುಡಿಯನ್ನು ನೋಡ್ಕೊಂಡಿವಿ. ಇದೆಲ್ಲ ಇತಿಹಾಸದ ಪುಟಗಳನ್ನು ಕೆದಕಿ ನೋಡಿ ಈ ದಿನ ನಮಗೆ ಭಾಳ ಖುಷಿ ಆಯಿತು. ಅದನ್ನು ನಾವು ಸಾಧ್ಯವಾದಷ್ಟು ನಿಮ್ಮ ಮುಂದೆ ತೋರ್ಸೋಕ್ಕೂ ಪ್ರಯತ್ನ ಪಟ್ಟೀವಿ. ಈ ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಎಲ್ಲರೂ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ, ಹಾಗೆ ಇನ್ನೊಬ್ಬರಿಗೆ ಶೇರ್ ಮಾಡಿರಿ, ಅವ್ರು ನೋಡೋಕೆ ಇಷ್ಟಪಡಲಿ. ಸೊ ಇಲ್ಲಿಗೆ ಈ ಲಾಗ್ ಮುಗಿಸೋಣ. ಎಲ್ಲರಿಗೆ ನಮಸ್ಕಾರ, ಶುಭರಾತ್ರಿ.